ಸಿಂಹ ಜನ್ಮದಿನ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ 75ನೇ ಹುಟ್ಟುಹಬ್ಬದ ಸಂಭ್ರಮ. ಸುರಪುರದಲ್ಲಿ ವಿಷ್ಣು ಅಭಿಮಾನಿಗಳಿಂದ ವಿನೂತನ ಕಾರ್ಯಕ್ರಮ. ಸಿಂಹ ಸ್ಯಾಂಡಲ್ವುಡ್ನ ಯಜಮಾನ, ಸಿಂಹಾದ್ರಿಯ ಸಿಂಹ, ಚಂದನವನದ ರಾಮಾಚಾರಿ, ಚಿತ್ರರಂಗದಲ್ಲಿಯೇ ಕೋಟಿಗೊಬ್ಬ, ಸಾಂಸ್ಕೃತಿಕ ನಗರಿಯಿಂದ ಬಂದ ಸಂಪತ್ ಕುಮಾರ್, ಸಿನಿ ದುನಿಯಾದಲ್ಲಿ ಮಿಂಚಿ ಮರೆಯಾದ ಸೂರ್ಯವಂಶದ ಕುಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನ ಅಭಿಮಾನಿಗಳೆಲ್ಲ ಸಂಭ್ರಮದಿಂದ ನಾಡಿನಲ್ಲಿ ಆಚರಿಸಿದ್ರು. ಇತ್ತ ಸುರಪುರದಲ್ಲೂ ಸಂಭ್ರಮ ಕಳೆಗಟ್ಟಿತ್ತು. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರ 75ನೇ ಜನ್ಮದಿನೋತ್ಸವ ಮತ್ತು ಅಮೃತ ಮಹೋತ್ಸವ. ಪ್ರತಿ 220 ಚಿತ್ರಗಳು ಹೆಚ್ಚು ಅಭಿನಯಿಸಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ದಾರೆ. ಕರ್ನಾಟಕದಲ್ಲಿ ಪಂಚಭಾಷೆ ಚಿತ್ರದಲ್ಲಿ ನಟಿಸಿ ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರು ಒಳ್ಳೆ ಮನಸ್ಸು, ಒಳ್ಳೆ ಗುಣ ನೋಡಿ ಇವತ್ತು ಅವರು ನಮ್ಮನ್ನು ಆಗಲಿ 16 ವರ್ಷ ಕಳೀತಾ ಬಂದರೂ ಕೂಡ ಆ ಯಪ್ಪನಿಗೆ ಅಭಿಮಾನಿದ ಕೊರತೆನೇ ಇಲ್ಲ. ಅಭಿಮಾನಿಗಳು ಇಲ್ಲ ಅಂತಕ್ಕಂಥ ಸಂದರ್ಭ ಅಭಿಮಾನಿಗಳು ಹುಡುಕೇ ಇರಲ್ಲ. ಅಷ್ಟು ಅಭಿಮಾನಿಗಳು ಹೆಚ್ಚಾಗಿದ್ದಾರೆ. ಇನ್ನು ಸಣ್ಣವರು ದೊಡ್ಡವರು ಕೂಡ ಅಭಿಮಾನಿಗಳು ಹುಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕೆಲಸ ಆಗಲಿ. ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೋರಾಟಗಳು ನಿರಂತರವಾಗಿ, ಹೋರಾಟ ಅಂದ್ರೆ ಅರೇನ್ ಇರೋದಂಗೆ ಹೋರಾಟ ಅನ್ಯಾಯ ದೂರದ ಇದ್ದೇ ಇರುತ್ತೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದಂಥ ಎಲ್ಲ ಕೃಷ್ಣಪ್ಪ ಜನ್ಮದಿನ ಪರವಾಗಿ ಮತ್ತು ಕನ್ನಡ ಪರ ಸಂಘಟನೆ ಪರವಾಗಿ ಮತ್ತು ಚಾಲಕರ ಪರವಾಗಿ 75ನೇ ವರ್ಷದ ಜನ್ಮದಿನ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಈ ಒಂದು 75ನೇ ವರ್ಷದ ಜನ್ಮದಿನೋತ್ಸವ ಇವತ್ತು ಸುರಪುರ ನಗರದಲ್ಲಿ, ತಿಮ್ಮಾಪುರ ನಗರದಲ್ಲಿ ನಾವು ಸುರಪುರ ತಾಲೂಕಾದ್ಯಂತ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ. ಈಗ 200 ಬುಕ್ಸು, 200 ಪೆನ್ ಶಾಲೆ ಮಕ್ಕಳಿಗೆ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಅವ್ರ ಹೆಸರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವಾಗ ಧಾರ್ಮಿಕ ಯೋಚನೆ ಮಾಡಿದ್ರು ಕಾರ್ಯಕ್ರಮಗಳು ಮಾಡಿಲ್ಲ. ಶಾಲೆ ಮಕ್ಕಳಿಗೆ ಬುಕ್ಸ್ ಆಗಿರ್ಬೋದು, ಅನ್ನದಾಸೋಹ ಆಗಿರ್ಬೋದು, ಸಸಿ ನೆಡೋ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲ ಸಸಿ ನೆಟ್ಟಿಗಳು ಅವಾಗ ಈಗ ಎಷ್ಟು ದೊಡ್ಡವಾಗ ಈಗ 2011-14 ಸಸಿ ನೆಟ್ಟಿವಿ. ಇಂಥ ಕೆಲಸನೇ ಮಾಡ್ಕೊಂತ ಬಂದಿದ್ವಿ. ಎಲ್ಲರ ಜೊತೆಗೆ ಒಳ್ಳೆ ಅಭಿಪ್ರಾಯದಿಂದ ಬೇರ್ತೀವಿ. ಯಾವುದೇ ಜಾತಿ ಭೇದ ಮಾಡಂಗಿಲ್ಲ, ಯಾವ ಪಕ್ಷಿತಾವೆ ಮಾಡಂಗಿಲ್ಲ. ಸಂಘಟನೆ ಅಂತ ಬಂದಾಗ ನಾವೆಲ್ಲರೂ ಒಗ್ಗೂಡಿನಿಂದ ಅವ್ರ ಜೊತೆಗೆ ನಾವು ಇರ್ತೀವಿ. ನಮ್ಮ ಜೊತೆಗೆ ಅವರೆಲ್ಲರೂ ಸಹಕಾರ ಇದ್ದೇ ಇರುತ್ತಂತ ಎಲ್ಲ ಅನ್ನೋದವರಿಗೆ ಅಭಿನಂದನೆಗಳು ಸಲ್ಲಿಸಿ ಈ ಮೂಲಕ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಜಯವಾಗಲಿ ಮತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಯವಾಗಲಿ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಾಲೂಕು ಘಟಕ ಸುರಪುರ ಜಿಲ್ಲೆ ಯಾದಗಿರಿ ಸಾಹಸ ಸಿಂಹ ಕರ್ನಾಟಕ ರತ್ನ ವಿಷ್ಣುವರ್ಧನ ಅವರ 75ನೇ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ವಿಷ್ಣು ಸರ್ ಜನ್ಮದಿನದ ಪ್ರಯುಕ್ತವಾಗಿ ತಿಮ್ಮಾಪುರ ನಗರದಲ್ಲಿ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ವಿಷ್ಣುವರ್ಧನ್ಗೆ ಜೈ ಘೋಷಣೆ ಕೂಗಿದ್ರು. ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ರತ್ನ ಸಾಹಸ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನ ಮೊದಲಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತೇನೆ. ಏನಪ್ಪ ಅಂದ್ರೆ ಇವತ್ತು ಏನು ಎಲ್ಲ ವಿಷ್ಣು ಸೇನೆ ಸಪೋರ್ಟಿಗೆ ನಿಂತು ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಅವರ ಜಾಗದ ವಿರೋಧ ಕೂಡ ವ್ಯಕ್ತ ತಗೊಂಡಿದೆ. ಆ ಅರಣ್ಯ ಏನು ಜಾಗ ಇತ್ತು ಅದನ್ನು ಸರ್ಕಾರಕ್ಕೆ ವಾಪಸ್ ಪಡೆದಿದ್ದಾರೆ. ಅದು ಕೂಡ ಇವತ್ತು ಹುಟ್ಟುಹಬ್ಬದ ಕೊಡುಗೆ ಅಂತ ನಾನು ಇದನ್ನು ಹೇಳಿದ್ದೇನೆ. ಹಾಗೆ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ಅವರ ಒಂದು ಸಮಾಧಿಗೋಸ್ಕರ ಒಂದು 15 ಎಕರೆ ಜಾಗವನ್ನು ಕಲ್ಪಿಸಿಕೊಂಡು ಅವರು ಕೂಡ ನಾನು ಈ ಸಂದರ್ಭ ಅಭಿನಂದನೆಗೊಳಿಸ್ತೇನೆ. ವಿಷ್ಣು ಸೇನೆ ಅವರ ಹೋರಾಟಕ್ಕೆ ಯಾವತ್ತೂ ನಾವು ಕನ್ನಡ ಪರ ಸಂಘಟನೆಯವರು ಯಾವತ್ತೂ ಬೆಂಬಲ ಇರುವಂತೆ ಹೇಳಿರ್ತಾನೆ. ಹಾಗೆ ವಿಷ್ಣು ಸೇನೆ ಸಮಿತಿಯವರು ಪ್ರತಿ ವರ್ಷ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ, ಅನ್ನದಾನ ಇರ್ಬೋದು, ನೋಟ್ಬುಕ್ ಪೆನ್ ವಿತರಣೆ ಮಾಡೋದು, ಸಸಿ ನೆಡೋದು, ಈ ರೀತಿ ಹಲವಾರು ವಿಶಿಷ್ಟ ಕಾರ್ಯಕ್ರಮ ಮಾಡುತ್ತಾ ಇಲ್ಲಿ ಸುರಪುರದಲ್ಲಿ ವಿಷ್ಣು ಸೇನೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಈ ಸಂದರ್ಭ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ. ಶ್ರೀ ಜಗದ್ಗುರು ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿವಳಗುಡ್ಡ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ 75ನೇ ಹುಟ್ಟುಹಬ್ಬದಂದು ಗೌರವ ನಮನಗಳನ್ನು ಸಲ್ಲಿಸಲಾಯಿತು. ಕನ್ನಡ ಚಿತ್ರರಂಗದಲ್ಲಿ ಕಂಡಂತ
ಅತಿ ಶ್ರೇಷ್ಠವಾದ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನೋತ್ಸವಕ್ಕೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕರ್ನಾಟಕದಲ್ಲಿ ತಮ್ಮದೇ ಆದ ಚಿತ್ರರಂಗದಲ್ಲಿ ಛಾಪನ್ನು ಮೂಡಿಸಿ ಅಭಿನವ ಭಾರ್ಗವರಾಗಿ ಈಗಾಗಲೇ ಕರ್ನಾಟಕದ ಜನಮನದಲ್ಲಿ ಒಳ್ಳೆಯ ಒಂದು ಸ್ಟಾರ್ ನಟರಾಗಿರ್ತಕ್ಕಂಥವ್ರು ಅಂದರೆ ವಿಷ್ಣುವರ್ಧನ್ ಅವರು. ಅಂಥ ಒಂದು ಜನ್ಮದಿನೋತ್ಸವವನ್ನು ನಮ್ಮ ಸುರಪುರ ತಾಲೂಕು ಘಟಕದ ವಿಷ್ಣು ಸೇನಾ ಅವರು ಈ ನಮ್ಮ ಶಾಲಾ ಮಕ್ಕಳಿಗೆ ವಿವಿಧ ರೀತಿಯ ಕಾಣಿಕೆಗಳನ್ನು ನೀಡಿ ಆ ಕಾಣಿಕೆಗಳನ್ನು ಯಾರಿಂದ ಬಂತು ಅಂತಂದರೆ ವಿಷ್ಣುವರ್ಧನ್ ಅವರ ಕೃಪಾಶೀರ್ವಾದದಿಂದ ಬಂದಿದೆ ಅಂತ ಅನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡುವುದರಿಂದ ಅಂಥ ಕಲಾವಿದರಿಗೆ ಒಂದು ಗೌರವ ಕೊಟ್ಟಂತಾಗ್ತದೆ. ಎಲ್ಲರೂ ಕೂಡ ಕನ್ನಡ ನಾಡಿನ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನಟರ ಬಗ್ಗೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಯಾಕಂದರೆ ಈಗಾಗಲೇ ಸ್ವಲ್ಪ ದಿನಗಳ ಹಿಂದೆ ಅವರ ಒಂದು ಸಮಾಧಿಯ ತೆರವುಗೊಳಿಸಿ ಕೆಲವೊಂದು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಆ ಕಾರ್ಯಕ್ಕೆ ಹಲವಾರು ಕರ್ನಾಟಕದ ಜನತೆ ಆಗಿರ್ಬೋದು, ಕನ್ನಡ ಅಭಿಮಾನಿಗಳಾಗಿರ್ಬೋದು, ಅವರೆಲ್ಲ ಒಟ್ಟುಗೂಡಿ ಮತ್ತೆ ಆ ಸಮಾಧಿಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಡೀತಾ ಇದೆ. ಈಗಾಗಲೇ ಸರ್ಕಾರದವರು ಗುರುತಿಸಿ, ಇದು ಎಂದೋ ಗುರುತಿಸಬೇಕಾಗಿರ್ತಂಥ ವಿಷಯ ಆದರೆ ತಡವಾಗಿ ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ತುಂಬ ಹೃದಯದ ನಮ್ಮೆಲ್ಲರ ಪರವಾಗಿ, ಈ ವಿಷ್ಣು ಸೇನಾದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸುವುದರೊಂದಿಗೆ ಜೈ ವಿಷ್ಣುವರ್ಧನ್. ಈ ದಿನದಂದು ಶ್ರೀ ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಜನ್ಮದಿನದ ಅಂಗವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಳಗುಡ್ಡ ಈ ಸರ್ಕಾರಿ ಶಾಲೆಯಲ್ಲಿ ಈ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮಲ್ಲೂರವರು ಹಾಗೂ ಸಂಘದ ಸದಸ್ಯರಾಗಿರುವಂಥವರು ಎಲ್ಲರೂ ಸೇರಿ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಅಂಕಲಿಪಿ, ನೋಟ್ ಪುಸ್ತಕ ಹಾಗೂ ಪೆನ್ನುಗಳನ್ನು ವಿತರಿಸಿದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಲೆಯ ಮಕ್ಕಳಿಗೆ ಹಿತವನ್ನು ನೀಡಿದೆ. ಎಲ್ಲ ಶಿಕ್ಷಕರು, ಮುಖ್ಯ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದೀವಿ. ದೇವರು ಅವರಿಗೆ ಈ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದೆ ಇದೇ ರೀತಿಯ ಒಂದು ಹುಮ್ಮಸ್ಸನ್ನು ನೀಡಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮಾರ್ಗದರ್ಶಕರು ಶ್ರೀ ವೀರಕಾಪುತ್ರ ರಾಜ್ಯಾಧ್ಯಕ್ಷರು ಮತ್ತು ಸುರಪುರ ತಾಲೂಕಿನ ಅಧ್ಯಕ್ಷರು ಮಲ್ಲು ವಿಷ್ಣು ಸೇನಾ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ರಾಮಕೃಷ್ಣ ಉಪಾಧ್ಯಕ್ಷರು ಮತ್ತು ಶಿವಕುಮಾರ್ ದಿವಳಗುಡ್ಡ ಉಪಾಧ್ಯಕ್ಷರು, ಸಂದೀಪ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ, ನಿಂಗಣ್ಣ ಸಂಘಟನೆ ಕಾರ್ಯದರ್ಶಿ, ಸಂಗಪ್ಪ ಸಂಚಾಲಕರು, ಲಕ್ಷ್ಮಣ್ ಕೆಂಬಾವಿ ಸಹಾಯ ಕಾರ್ಯದರ್ಶಿ, ದೇವರಾಜ್ ಸುರಪುರ ಮತ್ತು ಸುರಪುರ ಕನ್ನಡಪುರ ಸಂಘಟನೆ ಅಧ್ಯಕ್ಷರುಗಳು, ಕರ್ನಾಟಕ ರಕ್ಷಣಾ ವೇದಿಕೆ ವೆಂಕಟೇಶ್ ನಾಯಕ್ ಬೈಲ್ಮಡ್ಡಿ ಅಧ್ಯಕ್ಷರು, ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರು ಗೋಪಾಲ ನಾಯಕ ಮತ್ತು ರವಿ ನಾಯಕ ಜಿಲ್ಲಾ ಕಾರ್ಯದರ್ಶಿ, ಜಯ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷರು ಮಲ್ಲಪ್ಪ ನಾಯಕ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಧ್ಯಕ್ಷರು, ನಿಂಗಣ್ಣ ನಾಯಕ ಬಿಜಾಸಪುರ, ಜಯ ಕರ್ನಾಟಕ ಅಧ್ಯಕ್ಷರು ಯಲ್ಲಪ್ಪ ನಾಯಕ, ಕನ್ನಡ ಸೇನೆ ಕರ್ನಾಟಕ ಅಧ್ಯಕ್ಷರು ಮಲ್ಲು ಹೊಸಮನಿ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಯ್ಯ ಬಣ ಅಧ್ಯಕ್ಷರು ನಾಗರಾಜ್ ನಾಯಕ, ಫ್ಯಾಪ್ಲಿ ನೆರವು ಕಟ್ಟಡ ಕಾರ್ಮಿಕ ಮಿಕರು ಸಂಘ ಅಧ್ಯಕ್ಷರು ಚಂದ್ರು ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಡಾಕ್ಟರ್ ವಿಷ್ಣುವರ್ಧನ್ ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಕನ್ನಡಪರ ಸಂಘಟನೆಯ ಸುರಪುರ ತಾಲೂಕು ಅಧ್ಯಕ್ಷರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸುರಪುರ ಕನ್ನಡಪರ ಸಂಘಟನೆ ಅಧ್ಯಕ್ಷರುಗಳು ಮತ್ತು ವಿವಿಧ ಮುಖಂಡರುಗಳು ಉಪಸ್ಥಿತರಿದ್ದರು. ನ್ಯೂಸ್ 24 ಭಾರತ್, ಯಾದಗಿರಿ.